ಬರಿದೆ ಕರೆವರು ನಮ್ಮ ನರಿಯಲಿ ಲೋಕದಾಳು ನಂಬಿ ಕರೆದಡೆ ಊರಿನಲ್ಲಿ ಶಿವರು ನಮ್ಮ ದೇಶಕ್ಕೆ ಬರಿದೆ ಕರೆವರ ಕುಂಭ ಬಿಟ್ಟಿ ಎಂದ ಕೂಡಲ ಸಂಗಮದೇವ. ಬಸವಣ್ಣನವರ ವಚನದಂತೆ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಕಾಯಕವನ್ನ ನಂಬಿ ಬಂದಂತವರು ಮೋಳಿಗೆ ಮಾರೆಯನವರು. ಅವರು ನುಡಿದಂತೆ ನಡೆದವರು. ನುಡಿ ನಡೆ ಎರಡನ್ನು ಸಮಾನತೆಯಿಂದ ಪೂರೈಸಿ ಇಂದಿಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ಜೀವಂತರಾಗಿದ್ದಾರೆ ಎಂದರೆ ಅವರ ಒಂದು ಕಾಯಕದಿಂದ, ಅವರ ನಡೆ ನುಡಿಗಳಿಂದ. ಇಂತಹ ಶರಣರ ವಚನವನ್ನ ಬಹಳ ಚೆನ್ನಾಗಿ, ಬಹಳ ಕಡಿಮೆ ಸಮಯದಲ್ಲಿ ಕೂಡ ಒಂದು ಅರ್ಥಪೂರ್ಣವಾಗಿ ತಾತ್ಪರ್ಯವನ್ನು ನೀಡಿ ಉಪನ್ಯಾಸವನ್ನು ನೀಡಿದಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಅರ್ಪಣೆ ಅಂಜಿಪುರ ಗ್ರಾಮಸ್ಥರಿಂದ. ನಂತರದ ಕಾರ್ಯಕ್ರಮ ಅಧ್ಯಕ್ಷೀಯ ಭಾಷಣ ಶರಣ ನಟರಾಜರವರು, ಅಖಿಲ ಭಾರತ ವೀರಶೈವ ಮಹಾಸಭಾ ಸರಗೂರು ತಾಲೂಕು ಘಟಕ. ಅವರು ಅಧ್ಯಕ್ಷೀಯ ನುಡಿಯನ್ನ ನುಡಿಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧರ್ಮಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಉತ್ಪರಮತಿಯಿಂದ ಗ್ರಾಮಸ್ಥರ ಸರ್ಕಾರದಿಂದ ಚಿಕ್ಕೂರ ಪಟ್ಟಣ ಮಟ್ಟದಲ್ಲಿ ನಡೆಯುತ್ತಿರುವ ಒಂದು ಕಾರ್ಯಕ್ರಮದ ಮುಖ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಚಿಕ್ಕೂರ ಪಟ್ಟಣ ಮಟ್ಟದ ಹಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮೀಜಿಯವರ ಆಧಾರಗಳಲ್ಲಿ ಹಾಗೂ ಹಿರಿಯ ಶ್ರೀಗಳಾದ ತೋಟದಾರಿಯ ಸ್ವಾಮೀಜಿಯವರ ಪಾದಾರ ಬಿಂದುಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ವಾಸ್ತವಿಕವಾಗಿ ನಮಗೆಲ್ಲರಿಗೂ ಕೂಡ ಬಸವಣ್ಣವರ ಬಗ್ಗೆ 4-6 ವಚನಗಳನ್ನು ನೀಡಿದಂತಹ ಬಸವಪ್ರಿಯ ನಾಗರಾಜ್ ಅವರೇ ಹಾಗೂ ಮುಖ್ಯ ವಿಷಯದಲ್ಲಿ ಮೋಳಿಗೆ ಮಾರಯ್ಯನವರ ಬಗ್ಗೆ ನಮ್ಮೆಲ್ಲರಿಗೂ ಮನದಟ್ಟಾಗುವ ರೀತಿಯಲ್ಲಿ ಭಾಷಣವನ್ನು ಮಾಡಿದಂಥ ಉಪನ್ಯಾಸಗಳನ್ನು ಮಾಡಿದಂಥ ವಚನ ಕುಮಾರಸ್ವಾಮಿ ಅವರೇ ಹಾಗೂ ಅಖಿಲ ಭಾರತ ಶಿವಲಿಂಗಾಯತ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಆದಿವಂಶವರೇ ಹಾಗೂ ಕುಂಭ ಕುಮಾರಸ್ವಾಮಿ ಅವರೇ ಹಾಗೂ ಗ್ರಾಮದ ಮಾಧವಸ್ವಾಮಿ ಅವರೇ ಹಾಗೂ ಬಸವಳದ ಅಧ್ಯಕ್ಷರಾದ ಗಣಪತಿ ಅವರೇ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಉಳಿದಿರುವ ಪೂರ್ವ ಗ್ರಾಮದ ಹಾಗೂ ಅಕ್ಕಪಕ್ಕ ಗ್ರಾಮದ ಎಲ್ಲ ಗ್ರಾಮದ ಬಹುಶಃ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಬಹಳ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಬಸವಣ್ಣವರು ಅವರ ಸಮಕಾಲೀನ ಶರಣರ ಬಗ್ಗೆ ಇನ್ನೂ ಸಾಕಷ್ಟು ಅವರು ಹೇಳ್ದಂಗೆ, ನಮ್ಮ ವಚನ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಅದು ದಿನಗಟ್ಟಲೆ ವರ್ಷಗಟ್ಟಲೆ ಅದು ಆಯ್ತಾ ಇದ್ರು ಕೂಡ ಅದು ಇನ್ನೂ ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಇನ್ನಷ್ಟು ಅರಿವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅನ್ನೋ ವಿಚಾರ ಮಂಥನಗಳು ನಮ್ಮಲ್ಲಿ ಸದಾ ನಡೀತಾ ಇರಬೇಕು. ಬರೀ ನಮ್ಮ ಕೆಲಸ ಕಾರ್ಯಗಳಷ್ಟೇ ಮಾಡೋದು ಮುಖ್ಯವಲ್ಲ. ಯಾಕಂದರೆ ಈಗಾಗಲೇ ನೀವು ನೋಡಿರ್ಬೋದು, ಮುಸಲ್ಮಾನರು ಚಿಕ್ಕ ಮಗುವನ್ನು ಕೂಡ ಅಡ್ಗೋಪಿಯಾಗಿ ಒಂದು ಮಸೀದಿಗೆ ಕರ್ಕೊಂಡು ಹೋಗಿ ಆ ಬಾಲ್ಯದಲ್ಲೇ ಕೂಡ ಅವರಿಗೆ ಆ ಧರ್ಮದ ಒಂದು ತಿರುಳನ್ನು ಅಥವಾ ಧರ್ಮದ ಇದನ್ನು ತುಂಬುವಂಥ ಒಂದು ಕೆಲಸ ನಡೀತಿದೆ. ಅದೇ ರೀತಿ ಈ ಕ್ರೈಸ್ತ ಧರ್ಮದಲ್ಲೂ ಕೂಡ ಭಾನುವಾರ ನೋಡ್ಬೋದು, ಎಲ್ಲರೂ ಕೂಡ ಒಂದು ಚರ್ಚ್ಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡುವ ಮೂಲಕ ಅವರ ಧರ್ಮದ ಅರಿವನ್ನು ಮಾಡ್ತಾವ. ಅದೇ ರೀತಿ ನಮ್ಮ ನಾಗರಾಜವರು ಮಠಗಳೇ ನಮಗೆ ಚರ್ಚು ಮತ್ತು ಮಸೀದಿಗಳು, ಅದನ್ನು ನಾವು ಮಠಗಳಲ್ಲಿ ಬಂದು ಮಠಗಳು ಒಂದು ಜ್ಞಾನ ಸಂಪಾದನೆ ಮತ್ತು ನಮಗೆ ಕಾಯಕ ದಾಸೋಹದಲ್ಲಿರ್ತಕ್ಕಂತಹ ಒಂದು ಕೇಂದ್ರಗಳು. ಯಾಕಂದರೆ ಹಿಂದೆ ಬಸವಣ್ಣನವರು ಕಟ್ಟಿದಂತಹ ಒಂದು ಮಹಾಮನೆ, ಆ ಮಹಾಮನೆಯ ಮೂಲಕ ಲಕ್ಷಾಂತರ ಜನ ಶರಣರಿಗೆ ದಾಸೋಹವನ್ನು ಮಾಡುವ ಮೂಲಕ ಕಾಯಕ ತತ್ವವನ್ನು ಕೂಡ ಅಳವಡಿಸ್ಕೊಂಡ್ರು. ಪ್ರತಿಯೊಬ್ಬ ಶರಣರನ್ನು ಕೂಡ ಕಾಯಕ ತತ್ವವನ್ನು ಅಳವಡಿಸಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು
ಒಂದು ಇದನ್ನ ಧರ್ಮದಲ್ಲಿ ಅದನ್ನ ತುಂಬಿದಂಥವರು ಬಸವಣ್ಣವರು. ಪ್ರತಿಯೊಬ್ಬರು ಕೂಡ ಶರಣರು ನಾವು ನೋಡ್ತೀವಿ. ಅಲ್ಲಿ ಮಹಾಮನೆ ಬಂದಾಗ ಅವರು ಒಬ್ಬರು ಕವಿಗಳಾಗ್ತಿದ್ರು, ವಚನಗಳನ್ನು ಗಾಯನ ಮಾಡ್ತಿದ್ರು. ತಮ್ಮ ಮನೆಗೆ ಹೋದಾಗ ಕಾಯಕ, ಆ ಕಾಯಕ ತತ್ವದ ಮೂಲಕ ಒಂದಿಷ್ಟು ಸಂಪಾದನೆ ಮಾಡಿ ಅವರ ವೈಯಕ್ತಿಕ ಜೀವನವನ್ನು ನಡೆಸೋದ್ರ ಜೊತೆಗೆ ಸಮಾಜಕ್ಕೂ ಕೂಡ ಒಂದಿಷ್ಟು ಕೊಡುಗೆಯನ್ನ, ಒಂದಿಷ್ಟು ಬಂದವರಿಗೆ ನಾಲ್ಕರಿಗೆ ಪ್ರಸಾದವನ್ನು ಹಾಕೋದ್ರ ಮೂಲಕವಾಗಿ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ಅವರ ಕೆಲಸ ಕಾರ್ಯಗಳಿಗೆ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ಮಾಡ್ತಾ ಬಂದರು. ಅಂತಹ ಒಂದು ಶ್ರೇಷ್ಠವಾದ ಧರ್ಮ ನಮ್ಮ ಒಂದು ಲಿಂಗಾಯತ ವೀರಶೈವ ಧರ್ಮ. ಬಹುಶಃ ಈ ಒಂದು ಲಿಂಗಾಯತ ಧರ್ಮದ ಕರ್ತೃ ಬಸವಣ್ಣನವರೇ, ಬೇರೆ ಇನ್ಯಾರು ಅದುವೇ ಅಲ್ಲ. ಬಸವಣ್ಣನವರನ್ನ ನಾವು ಎಷ್ಟು ಹಾಡಿ ಹೋಗೋದಲ್ಲ, ಅವರ ತತ್ವ ಆದರ್ಶಗಳನ್ನ, ಅವರ ವಚನಗಳನ್ನ ಪ್ರತಿ ಮನೆಗೆ ತಲುಪಿಸು, ಪ್ರತಿ ಮನೆಗೆ ಜೊತೆಗೆ ಮನಸ್ಸುಗಳಿಗೆ ತಲುಪಿಸುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹುಶಃ ಬಸವ ಕೇಂದ್ರದವರು ಹಾಗೂ ನಮ್ಮ ವಚನ ಕುಮಾರ ಸ್ವಾಮಿಯವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಅತ್ಯಂತ ಒಳ್ಳೆಯ ಕಾರ್ಯ. ಬಹುಶಃ ಆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದ್ರ ಮೂಲಕ ಭಾಗಿಗಳಾಗ್ತಾ ಇದ್ದೀವಿ. ಬಹುಶಃ ನಾವು ಇಷ್ಟು ಜನ ಇವತ್ತಿಲ್ಲಿ ಕುಳಿತು ಈ ಕಾರ್ಯಕ್ರಮಕ್ಕೆ ಹೇಳೋದ್ರ ಮೂಲಕ ಬಹುಶಃ ಅದನ್ನ ನಮ್ಮ ಮನೆಗಳಿಗೂ ಹೋಗಿ ಅದನ್ನ ಅನುಸರಿಸೋದ್ರ ಮೂಲಕ ಈ ಒಂದು ಬಸವ ಧರ್ಮವನ್ನ ಬೇರೆಗೆ ತರೋದ್ರ ಮೂಲಕ ನಮ್ಮ ಮಕ್ಕಳಿಗೂ ಕೂಡ ಆ ಒಂದು ಸಂಸ್ಕಾರವನ್ನ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ವಚಿಸಿ ಅನುಭವಿಯಾದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ, ಅವಿದ್ಯೆ ಎಂಬುದು ಸರ್ವರ ವಶ. ವಿದ್ಯೆ ಎನ್ನುವುದು ಜಗದ್ವೇದ್ಯನಾದವರೆಡೆ ಮಹಾಪಂಡಿತಾರೂಢ ಕಪಿಲಸಿದ್ದ ಮಲ್ಲಿಕಾರ್ಜುನ. ಶಿವಯೋಗಿ ಸಿದ್ದರಾಮೇಶ್ವರರ ವಚನದಂತೆ ಪ್ರತಿಯೊಬ್ಬರು ಮಠಕ್ಕೆ ಬಂದು ಜ್ಞಾನ ಸಂಪಾದನೆಯನ್ನ ಮಾಡಬೇಕು. ಜ್ಞಾನ ಸಂಪಾದನೆ ಮಾಡುವಂತಹ ಕೇಂದ್ರವಾದಂತಹ ಮಠಕ್ಕೆ ಎಲ್ಲರೂ ಆಗಮಿಸಬೇಕು. ಹಾಗೆ ಬಸವಣ್ಣನವರ ಸಮಕಾಲೀನ ಶರಣರ ಬಗ್ಗೆ ಆ ಜ್ಞಾನವನ್ನ ತಿಳಿದುಕೊಂಡು ಅವರಂತೆ ನಾವು ನಡೆಯಬೇಕು ಎಂದು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದಂತಹ ಶ್ರೀಯುತ ನಟರಾಜರವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮುಂಚಿನ ಅನಿಸಿಕೆ ಶ್ರೀಯುತ ಮಾದೇವ ಸ್ವಾಮಿರವರು, ಆನಂದ್ ರವರು, ಅಜ್ಜಿಯವರ ಇವರಿಂದ ಮುಖ್ಯ ಅತಿಥಿಗಳನ್ನು